ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಅಕ್ಕಿ ರೊಟ್ಟಿ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ವೆಜಿಟೇಬಲ್ಸ್ ಅಕ್ಕಿ ರೊಟ್ಟಿ. ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡೋದ್ರಿಂದ ಇದು ನಮಗೆ ಪ್ರೋಟೀನ್ಸ್ ಎಲ್ಲ ಸಿಗುತ್ತೆ. ಇದು ಮನೆಯಲ್ಲೇ ನಾವು ಈಸಿಯಾಗಿ ಬ್ರೇಕ್ಫಾಸ್ಟ್ಗೆಲ್ಲ ಮಾಡ್ಕೋಬೋದು. ಬನ್ನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟು ಒಂದು ಪಾತ್ರೆ ತಗೊಂಡು 1 ಬೌಲಷ್ಟು ಅಕ್ಕಿ ಇಟ್ಟು ಅದಕ್ಕೆ 1 ಕಪ್ಪು ಕ್ಯಾಪ್ಸಿಕಮ್ಮು, 1 ಕಪ್ಪು ಕ್ಯಾಬೇಜು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥದ್ದು, 1 ಕಪ್ಪು ಕ್ಯಾರೆಟು, 1 ಕಪ್ಪಷ್ಟು ಈರುಳ್ಳಿನ ಅದನ್ನು ಉದ್ದುದ್ದ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನು ಜೀರಿಗೆ, 1 ಟೇಬಲ್ ಸ್ಪೂನು ಗೋಧಿ ಹಿಟ್ಟು, ಈಗ ರುಚಿಗೆ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು. ನಾವು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಹಿಟ್ಟು ಎಲ್ಲದಕ್ಕೂ ವೆಜಿಟೇಬಲ್ಸ್ಗೆ ಎಲ್ಲದಕ್ಕೂ ಹಿಡಿಯೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಲ್ಲ ಮಿಕ್ಸ್ ಆಗಿದೆಯಲ್ಲ. ಈಗ ಇದಕ್ಕೆ ನೀರು ನೋಡ್ಕೊಂಡು ಹಾಕಬೇಕು. ತುಂಬ ಗಟ್ಟಿನೂ ಬರಬಾರ್ದು, ತುಂಬ ಮೃದುವಾಗೂ ಬರಬಾರ್ದು, ಮೀಡಿಯಮ್ಮಾಗಿರಬೇಕಿದು. ಸ್ವಲ್ಪನೇ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ನೋಡಿ ಈ ಥರ ಇರಬೇಕು. ನಮಗೆ ತಾವ ಮೇಲೆ ತಟ್ಕೊಳ್ಳೋಕ್ಕೆ ಈಸಿಯಾಗಿರೋ ಥರ ನೋಡ್ಕೋಬೇಕು ನಾವು. ಈಗ ದೋಸೆ ತಾವನ್ನ ಹೀಟ್ ಮಾಡಿಕೊಂಡು ಅದ್ರ ಮೇಲೆ ಹಿಟ್ಟನ್ನು ನಾವು ತಟ್ಟಬೇಕು. ಅದು ತುಂಬ ತೆಳ್ಳಗೆ ಬರಲ್ಲ, ನೋಡ್ಕೊಂಡು ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೀವಲ್ವ ನೋಡ್ಕೊಂಡು ತಟ್ಕೋಬೇಕು ನಾವು. ಈಗ ಅದ್ರ ಮೇಲೆ 1 ಟೀ ಸ್ಪೂನಷ್ಟು ಆಯಿಲ್ ಹಾಕಿ ಲಿಡ್ಡಿಂದ ಕ್ಲೋಸ್ ಮಾಡಬೇಕು. ಈಗ ಅದನ್ನು ನೋಡಿ ಕ್ಲೋಸ್ ಮಾಡಾಗಿದೆಯಲ್ಲ. ಈಗ ಅದನ್ನು 2 ರಿಂದ 3 ನಿಮಿಷ ಅದು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಈಗ ಆಗಿದೆಯಲ್ಲ, ನಾನು ತೆಗೆದು ನೋಡ್ತಾ ಇದ್ದೀನಿ. ನೋಡಿ ಆಗಿದೆ, ಒಳ್ಳೆ ಅರೋಮ ಬರ್ತಾಯಿದೆ ನನಗಂತೂ. ಅದು ಆಯಿಲ್ನ ಎಲ್ಲ ಕಡೆನೂ ಚೆನ್ನಾಗಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಅದು ವೈಟ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಆಯಿಲ್ ಹಾಕೋದು. ನೋಡಿ ಈಗ ನಾನು ಅದನ್ನು ಫ್ಲಿಪ್ ಮಾಡ್ತಾಯಿದ್ದೀನಿ. ನೋಡಿ ಆಗಿದೆಯಲ್ಲ, ಇದು ಈ ಕಡೆನೂ ಆಯಿಲ್ನ ಸ್ಪ್ರೆಡ್ ಮಾಡಬೇಕು. ಇದು ಇನ್ನೊಂದು ಸೈಡು 2 ನಿಮಿಷ ಅದು ಬೇಯಬೇಕು. ಈಗ 2 ನಿಮಿಷ ಆದಮೇಲೆ ಮತ್ತೆ ಇನ್ನೊಂದು ಸಲ ಫ್ಲಿಪ್ ಮಾಡಿ. ಈಗ ಆಗಿದೆಯಲ್ಲ, ಒಂದು ಸ್ವಲ್ಪ ಹೊತ್ತು ಹೊಗೆ ಬರೋವರೆಗೂ ಇಟ್ಟು ಇವಾಗ ಸರ್ವಿಂಗ್ ಪ್ಲೇಟ್ ಮೇಲೆ ತೊಗೊತಾ ಇದ್ದೀನಿ ನಾನು. ಅಷ್ಟೇ, ಇದನ್ನು ರೆಡ್ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ರೆಡ್ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕು ಕೊಡ್ತೀನಿ. ನೀವು ಮನೇಲಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.